ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲೆಡೆ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಊಟ ಸಿಗ್ತಿಲ್ಲ ಅನ್ನೋ ಸುದ್ದಿ ನೀವು ಕೇಳ್ತಾನೆ ಇರ್ತೀರಾ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಉದ್ದನೆಯ ಕ್ಯೂ ಕೂಡ ನೋಡಿರ್ತೀರಾ. ನಿಜಕ್ಕೂ ಭಾರತದಲ್ಲಿ ಏನಾಗ್ತಿದೆ? ಗ್ಯಾಸ್ ಖಾಲಿ ಆಯ್ತಾ? ನಿಮ್ಮ ಮನೆಗೆ ಗ್ಯಾಸ್ ಬರುತ್ತಾ ಇಲ್ವಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿರುವ ಅಸಲಿ ಕಾರಣವನ್ನು ಸರಳವಾಗಿ ತಿಳಿಯೋಣ. ಅಸಲಿಗೆ ಆಗ್ತಿರೋದೇನು? ಮೊದಲನೇದಾಗಿ ಒಂದು ಮುಖ್ಯವಾದ ವಿಚಾರವನ್ನು ಕ್ಲಿಯರ್ ಮಾಡ್ತೀನಿ. ಈಗ ದೇಶದಲ್ಲಿ ಆಗ್ತಿರೋದು ಕಮರ್ಷಿಯಲ್ ಎಲ್ಪಿಜಿ, ಅಂದರೆ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಕೈಗಾರಿಕೆಗಳಿಗೆ ಬಳಸುವ ದೊಡ್ಡ ಸಿಲಿಂಡರ್ಗಳ ಕೊರತೆ ಶುರುವಾಗಿದೆ. ಆದರೆ ಸಾಮಾನ್ಯ ಜನರಿಗೆ, ಅಂದರೆ ನಿಮ್ಮ ಮನೆಗೆ ಬಳಸುವ ಗ್ಯಾಸಿಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಈ ಕೊರತೆಗೆ ಕಾರಣವೇನು? ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿಲ್ಲ, ಬದಲಾಗಿ ವಿದೇಶದಲ್ಲಿದೆ. ಹೌದು, ಮಧ್ಯಪ್ರಾಚ್ಯದಲ್ಲಿ, ಅಂದರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧದ ವಾತಾವರಣವೇ ಇದಕ್ಕೆ ಕಾರಣ. ಭಾರತಕ್ಕೆ ಬೇಕಾಗುವ ಒಟ್ಟು ಎಲ್ಪಿಜಿಯಲ್ಲಿ 60% ಗ್ಯಾಸ್ ವಿದೇಶಗಳಿಂದಲೇ ಬರುತ್ತೆ. ಈ ಆಮದಾಗುವ ಗ್ಯಾಸ್ನಲ್ಲಿ 85ರಿಂದ 90% ಅಷ್ಟು ಹಡಗುಗಳ ಮೂಲಕ ಹಾರ್ಮೋಸ್ ಜಲಸಂಧಿ, ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕವೇ ಬರಬೇಕು. ಆದರೆ ಅಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟಿನಿಂದಾಗಿ ಹಡಗುಗಳ ಸಂಚಾರಕ್ಕೆ ಭಾರೀ ಅಡ್ಡಿಯಾಗಿದೆ. ಇದರ ಪರಿಣಾಮಗಳೇನು? ಬೆಂಗಳೂರು, ಮುಂಬೈ, ದೆಹಲಿ ಮತ್ತು ಚೆನ್ನೈನಂತಹ ಮಹಾನಗರಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಅನೇಕ ಹೋಟೆಲ್ಗಳು ಮೆನು ಕಡಿಮೆ ಮಾಡಿವೆ ಅಥವಾ ತಾತ್ಕಾಲಿಕವಾಗಿ ಮುಚ್ಚಿವೆ. ಗ್ಯಾಸ್ ಸಿಗಲ್ವೇನೋ ಅನ್ನೋ ಭಯದಿಂದ ಜನ ಮುಗಿಬಿದ್ದು ಗ್ಯಾಸ್ ಬುಕ್ ಮಾಡ್ತಿದ್ದಾರೆ. ಇದರಿಂದ ಸುಮ್ಮನೆ ಗೊಂದಲ ಹೆಚ್ಚಾಗ್ತಿದೆ. ರೈಲ್ವೆ ಕ್ಯಾಟರಿಂಗ್, ಅಂದರೆ IRCTC ಮತ್ತು ಕೈಗಾರಿಕೆಗಳ ಮೇಲೂ ಇದು ಪ್ರಭಾವ ಬೀರಿದೆ. ಸರ್ಕಾರ ಏನ್ ಮಾಡ್ತಿದೆ? ಸರ್ಕಾರ ಸುಮ್ಮನೆ ಕೂತಿಲ್ಲ. ಅಗತ್ಯ ವಸ್ತುಗಳ ಕಾಯ್ದೆಯ ಅಡಿ ಮನೆ ಬಳಕೆದಾರರಿಗೆ ಮೊದಲ ಆದ್ಯತೆ ನೀಡ್ತಿದೆ. ಮನೆಯ ಗ್ಯಾಸಿಗೆ ಯಾವುದೇ ಕೊರತೆ ಇಲ್ಲ ಎಂದು ಸರ್ಕಾರ ಭರವಸೆ ನೀಡಿದೆ. ಸ್ಥಳೀಯ ರಿಫೈನರಿಗಳಿಗೆ ಗ್ಯಾಸ್ ಉತ್ಪಾದನೆಯನ್ನು 25% ಹೆಚ್ಚಿಸಲು ಆದೇಶ ನೀಡಲಾಗಿದೆ. ಅಕ್ರಮ ಸಂಗ್ರಹಣೆ ತಡೆಯಲು 2 ಬುಕಿಂಗ್ ನಡುವಿನ ಅಂತರವನ್ನು 21 ದಿನಗಳಿಂದ 25 ದಿನಗಳಿಗೆ ಏರಿಸಲಾಗಿದೆ. ಸ್ನೇಹಿತರೆ, ಇದೇ ನೋಡಿ ಗ್ಯಾಸ್ ಶಾರ್ಟೇಜ್ ಹಿಂದಿನ ಅಸಲಿ ಕಥೆ. ಹಾಗಾಗಿ ಮನೆಯ ಗ್ಯಾಸ್ ಬಗ್ಗೆ ಯಾರೂ ಗಾಬರಿ ಬೀಳುವ ಅಗತ್ಯವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹೀಗೆಯೇ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.